ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ದೇಶಪಾಂಡೆ ಅವರು ಹಿರಿಯರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೆಯದು.
ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅದನ್ನ ಕೇಳಿದ್ರೆ ಒಳ್ಳೆಯದು. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಈ ಸಂಪುಟ ಪುನರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಡಿಸಿಎಂ ಉತ್ತರ ಕೊಟ್ಟಿರೋದು ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇತ್ತು. ಪ್ರಶ್ನೆ ಕೇಳಿದ ತಕ್ಷಣ ಅದನ್ನ ಸಿಎಂ ಹತ್ರನೇ ಕೇಳಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪುಟ ಪುನರಚನೆಯ ಬಗ್ಗೆ ಮಾಹಿತಿ ಇಲ್ಲ, ಸಿಎಂ ಅವರನ್ನೇ ಕೇಳಿದ್ರೆ ಒಳ್ಳೆಯದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೇದು. ಏನಾದ್ರು ಮತ್ತೆ ಸಚಿವ ಸಂಪುಟ ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ